ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಅಪ್ಡೇಟ್ ಆಗ್ತಾ ಇದೆ. ನ್ಯಾಯಾಲಯದಲ್ಲಿ ಪತಿ ಪತ್ನಿ ನಡುವೆ ಕಲಹ, ನ್ಯಾಯಾಲಯದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಗಂಡ. ಬನಟ್ಟಿ ನ್ಯಾಯಾಲಯ ಆವರಣದಲ್ಲಿ ಈ ಘಟನೆ ಜರುಗಿದೆ ಎಂದು ಮಾಹಿತಿ ಲಭ್ಯವಾಗಿದ್ದು, ಬಾಗಲಕೋಟೆ ಜಿಲ್ಲೆ ಬನಟ್ಟಿ ತಾಲೂಕಿನ ಜಗದಾಳ ಗ್ರಾಮದ ಯಾಕೂಬ್ ದೊಡ್ಮಣಿ ಉರ್ಫ್ ಮಾದರ್ 35 ವರ್ಷದ ವ್ಯಕ್ತಿ ಹೆಂಡತಿಯ ಬೇಸರಕ್ಕೆ ಆತ್ಮಹತ್ಯೆಗೆ ನ್ಯಾಯಾಲಯದಲ್ಲಿ ಯತ್ನಿಸಿದ್ದಾನೆಂದು ಮಾಹಿತಿ ಲಭ್ಯವಾಗಿದೆ. ಬನಟ್ಟಿ ತಾಲೂಕಿನ ಜಗದಾಳ ಗ್ರಾಮದ ನಿವಾಸಿಯಾಗಿದ್ದು, ಜೀವನ ನಿರ್ವಹಣೆ ಕುರಿತು ಆತನ ಹೆಂಡತಿ ನ್ಯಾಯಾಲಯದಲ್ಲಿ ದಾವೆ ಹಾಕಿದ್ದಾಳೆಂದು ಮಾಹಿತಿ ಲಭ್ಯವಾಗಿರುತ್ತದೆ. ಕಳೆದ 9 ವರ್ಷಗಳ ಹಿಂದೆ ಮದುವೆಯಾಗಿದ್ದ ದಂಪತಿಗಳಿಗೆ 2 ಗಂಡು ಮಕ್ಕಳಿದ್ದಾರೆ ಎಂದು 2 ವರ್ಷಗಳಿಂದ ಗಂಡ ಹೆಂಡತಿ ನಡುವೆ ಜಗಳವಾಡುತ್ತಿದ್ದರೆಂದು ತಿಳಿದು ಬಂದಿರುತ್ತದೆ. ಹೆಂಡತಿ ಮಾಲಾಶ್ರೀಯ ಬೇಸರಕ್ಕೆ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆಂದು ತಿಳಿದು ಬಂದಿದ್ದು, ಆತ್ಮಹತ್ಯೆ ಯತ್ನಿಸಿದ ಯಾಕೂಬ್ ದೊಡ್ಮಣಿ ವ್ಯಕ್ತಿಯನ್ನು ಜಮಖಂಡಿ ಉಪವಿಭಾಗ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಎಂದು ಮಾಹಿತಿ ತಿಳಿದು ಬಂದಿರುತ್ತದೆ. ಜಗದಾದವ್ರಿ ನಿಲ್ವ ಶೆಟ್ಟಪ್ಪ ದೊಡ್ಡಮನಿ ರೀ, ಅವ್ ಮಗ ರೀ ಆಕಿ ಸೊಸಿ ರೀ. ಯಾಕೋಬ್ ಮಾಲಾಶ್ರೀ ದೊಡ್ಡಮನಿ ರೀ. ಆಕಿ ತೋರ್ ಮನಿ ಹಳಂಗಲ್ರಿ. ಅವ ಜಗಳ ಬ್ಯಾರ ಹಾಕನ್ ಅಂತಂದ್ ಬ್ಯಾರೆ ಆದಳ್ರಿ. ಬ್ಯಾರ ಆದ ನಂತರ ರೀ 1-2 ವರ್ಷ ಅಷ್ಟ ಚಲೋ ಆದಳ್ರಿ. ಯವು ಹಿಂಗ ಮತ್ತ ಬ್ಯಾರ ಆಗಾಕತ್ತ ಅಕ್ಕನ ಹೆಂಗ್ ಮಾಡೋದು, ಗಂಡ ಎಂತಿ ಚಲೋ ಅದರಪ್ಪ, 2 ಗಂಡು ಮಕ್ಳದಾವು, ಬ್ಯಾರ ಇದ್ರ ಈರ್ರಿ ಅಂತಂದ್ರಿ. ಅಂದ್ ಕೂಡಲೇ ರೀ 2 ವರ್ಷ ಅಷ್ಟ ಚಲೋ ಅದಾಳ್ರಿ. ಜಗಳ ಮಾಡಿ ಹೋಗುದ್ರಿ ಬರುದ್ರಿ, ಜಗಳ ಮಾಡಿ ಹೋಗುದ್ರಿ ಬರುದು. ಅವ್ರ ಏನು ಉಸಾಬ್ರಿ ಮಾಡ್ತಿರ್ಕಿಲ್ಲ ರೀ. ನಮ್ಮನ್ನು 2-3-4 ಸಲ ಬಂದ್ ಬಿಡದ್ರಿ. ಅವ್ರು ಬಂದ್ರು ಮಾರ್ಚ್ 2 ತಾರೀಕು ರೀ ನಾವು ಕೆಲ್ಸಕ್ಕೆ ಹೋಗಿದ್ವಿ. ಅವಕಿನ ಮಗಾನು ಕೆಲ್ಸಕ್ಕೆ ಹೋಗ್ಯಾನ್ರಿ. ಫೋನ್ಯಾಗ ಮಾತಾಡ್ತಿಳ್ರಿ. ಆಕಿ ಮಾತಾಡ್ ಸುದೇಕರೆ ಮಾಲವ ಇದನ್ ಹಿಂಗ್ ಮಾತಾಡಬೇಡ, ನಿನ್ ಗಂಡಗ್ ಗೊತ್ತಾದ್ರು ಜಗಳಕ್ ಮೂಲ 2 ಮಕ್ಳಾಗ್ಯಾವ ಸರಿ ಹಂಗೆ ಈರ್ ಅಂತಂದ್ರು ರೀ. ಆಕಿ ನನ್ನ ಮಾತಾ ಕೇಳಿ ನೀ ಏನ್ ಹೇಳ್ತಿ ಅಂತ ಅಂದ್ರಿ. ಅಂದ್ರು ಏನ್ ಮಾಡ್ಕೋತಿರ್ ಮಾಡ್ಕೋರ ಇಟ್ಟದ ಆಕ್ತಿ ಹೇಳ್ತಾ ಅಂದ್ರು ನೀವು ತಿಳ್ಕೊಳಿ ಅಂದ್ರಿ. ಅವ್ ಕೆಲ್ಸಕ್ಕೆ ಹೋಗಿದ್ರಿ. ಕೆಲ್ಸದಿಂದ ಬರ್ಗುಡ್ದ ಮಾತಾಡಕತ್ತೀರಿ. ಮಾತಾಡ್ಗುಡ್ದ ಫೋನ್ ಸಿಕ್ಕತ್ರಿ. ಇದ ನೋಡ್ರಿ ಸೈಬರ್ ಫೋನ್ ರೀ. ಇದ್ರಾಗ ಎಲ್ಲಾ ತರ ಐತಿರ್ದ್ರಾಗ ಇದರಿ. ಇಟ್ ಈ ನಮ್ಮನು ಕರ್ಸಿಲ್ರಿ. ಅಲ್ಲೇ ಯಪ್ಪ ನಮ್ಮೊಬ್ರು ಹೋಗತಿ ಅಂತ ಕೇರ್ನ ಹುಡುಗನ್ ರಂಬಿಸಿ ಅಲ್ಲೇ ಕರ್ಸ್ಯಾರ. ಕರ್ಸಿದ ನಂತರ ಆಕಿಗ ಹೇಳಿ ಹೊಡೆದ ಕಳ್ಸ್ಯಾರ. ಇನ್ನ ನಿಮ್ಮವ್ರು ನಾ ಕರ್ಕೊಂಡ್ ಹೋಗುದ್ರ ಅಂದಾರು. ಹಿಂಗ್ ಮಾಡ್ಕೋತ ನಿಂತ ಅಂದ್ರ ಹೆಂಗ ಏನಾರ ತಿಳ್ಕೊಂಡ್ ಹೋಗು ಚಂದಂಗ ಅಂತ ಕೇರಿಂದ್ರಿ. ಹೇಳ್ಕೊತ ಬರತನ್ರಿ ಗಾಡಿ ಮೇಲೆ. ನೀನು ಹಿಂಗ್ ಮಾತಾಡ ಅವ್ರು ಹಿಂಗ್ ಮಾತಾಡ ಎಲ್ಲಿ ಹೋಗತ್ತ ಪಾಟ್ನ ಗಾಡಿ ಮೇಲೆ ಜಿಗುದನ್ನ ಕರ್ಕೊಂಡ್ ಅಂದ್ರು ಇಂತ ಹೆಣ ಹೆಂಗ್ ಇಟ್ಕೊಂಡ್ ಕುಣದತ್ತ ಇಲ್ಲೆಲ್ಲ ಪೆಟ್ ಹತ್ತಿತ್ರಿ. ಸ್ವಲ್ಪ ದವಾಖಾನಿಗೆ ತೋರ್ಸಿದ್ರಿ. 15,000 ರೂಪಾಯಿ ಆಯ್ತ್ರಿ. ಇರೋತಕ 4 ದಿನ ಹಾಕಿತೀರಿ ಅಂತ ತಿಗಿರತ್ತಂದ ಬಿಟ್ಟು ಬಂದ್ರು. ಬಾಂದ್ರು ಹಿರಿಯನ್ ಕರ್ಕೊಂಡ್ ಬಾ ಅಂದ್ರಿ. ಅವು ಹಿರಿಯನ್ ಕರ್ಕೊಂಡ್ ಹೋಗಿದ್ರಿ. ಜಗಳ ಮಾಡಿ ಕಳಿಸ್ರಿ 2 ದಿನ ನಿಂತ್ರಿ. ಮತ್ ಜಗಳ ಮಾಡಿ ಹೋದ್ರಿ. ಮತ್ತೂ ಕರ್ಯಾಕ್ ಹೋದ್ರಿ 1 ತಿಂಗ್ಳು ಬಿಟ್ಟು. ಮತ್ತೂ ಹಂಗ ಮಾಡಿಲ್ರಿ. ಮಾಡಿ ಇಂತ ಆಡ್ಸ್ಯಾರಿ. ಈಗ ಎಟ್ಟೊತ್ತಿದ್ರು ನಾ ಡೈವರ್ಸ್ ಮಾಡ್ಕೋತೇನ್ರಿ. ತಾನ ಅಂದ್ರ ಕೈದಿಂದ ಕೊಟ್ಟು 2 ಲಕ್ಷ ಡ್ರೈವರ್ಸ್ ಮಾಡ್ಕೋತಂತ ಅಂದ್ರಿ. ಅಂದ್ರ ಸುದ್ಯಾಕ ನಮ್ ಹಿರಿಯರ ನಾವು ಏನಂದ್ರಿ, ಸಣ್ಣ ಮಕ್ಕಳದಾವು ಬ್ಯಾಡ ಇದನ್ನ ಟೇಷನ್ ಹೋಗ್ತರಿ. ಟೇಷನ್ದಾಗು 2 ಸಲ ನ್ಯಾಯ ಆಗ್ತದ. ಆದ್ರೂ ಸಣ್ಣ ಮಕ್ಕಳ ಕರ್ಕೊಂಡ್ ಹೋಗ್ಕೊಂಡ್ ಅಂತ ನಾವ್ರಿ ಡೈವರ್ಸ್ ಅತ್ತಾನ. ಈಗ ಏನ್ ಮಾಡ್ಯಾರ್ರಿ, ನಾ ಹೋಗ್ತಾನರಿ ಕರ್ಕೊಂಡ್ ಹೋಗಾರ್ರಿ. ಸೊಸಿ ಹೋಗ್ತಾನಂತಂದ್ರ ಇವ್ರು ಕರ್ಕೊಂಡ್ ಹೋಗ ಹುಡುಗನ್ ಮ್ಯಾಲ ನ್ಯಾಯ ಮಾಡ್ಕಿರಂದ್ರಿ. ಇದನ್ನ ಹುಡುಗಗ್ ಹಿಂಗ್ ಇದು 3ನೇ ತಾರೀಕು ರೀ. ಜಗಳ ಆಗಿ ಮಾರ್ಚ್ 2ನೇ ತಾರೀಕಿನ ಜಗಳ ಹೊಟ್ಟೈತ್ರಿ. ಜಗಳಾಡಿ ಹೋಗ್ಯಾರ್ರಿ. ಮಾರ್ಚ್ 2 ತಾರೀಕಿಂದ ಒಟ್ಟು ಕರ್ಕೊಂಡ್ ಬರಾಕ್ ಹೋಗಿ ಹೊಂಟೋದ್ರಿ ಸಾಯ್ಬ್ರ. ನಾವ್ ಬರಾಕ್ ನಾಯಕ ಬರುದ್ರಿ 2 ದಿನ ಇರುದ್ರಿ. ಮತ್ ಏನಾರ ಮಾಡಿ ಹೋಗೋದ್ರಿ. ಹುಡುಗ ಒಮ್ಮೆ ಸ್ಥಾನ ಹಾಕಿಡ್ರಿ. ಆಕಿ 2 ಮಕ್ಳ್ರಿ. ಹಾ ರೀ 2 ಗಂಡ ಅದಾರಿ. 1 7 ವರ್ಷದತ್ರಿ, 1 5 ವರ್ಷದತ್ರಿ. ಫೋನಿಗೆ 2 ಜೋಡಿ ಮಾತಾಡ್ತಾರ. ಇವನ್ ದೇವ್ರ ಕೊಟ್ಟು ಇದೈತಿ ನೋಡ್ರಿ ಫೋನ್ ಹತ್ರ. ಸಿಮು ಇದ್ದಂಗ ಕಾಂತತ್ರಿ. ಇದ್ರ ಸಂಬಂಧ ಹತ್ತಿದ ಜಗಳ್ರಿ. ಹಾಕಿದ ಯಾರು ಪಟ್ಟಾರೋ ಏನ್ ಮಾಡ್ಯಾರ ಯಾಮಲ್ರಿ. ಹಾ ಸೊಸೆದ್ರಿ ಫೋನ್ ರೀ. ಮಾಲಾಶ್ರೀ ಯಾಕೋಬ್ ದೊಡ್ಡಮನಿ ರೀ. ನಮಗ್ ಮಾಹಿತಿ ಇಲ್ರಿ. ಇದ್ರ ಸಂಬಂಧ ಜಗಳಾಡಿ 2 ಸಲ ಜಗಳಾಡಿ ಏನ್ ಮಾಡ್ಕೊಂಡ್ ಹುಡುಗನು 2 ಸಲ ಇಸಾನು ಹಾಕ್ಯಾರ. ಆಕಿ ನಮ್ಮ ಮಗಗ್ರಿ. ಹಾ ರೀ ಅದು ತಿಂದ ಮಾಮಾಕ್ರಿಗೇನು ಇಲ್ಲ. ಮಾಮಾಕ್ರ ತಗೊಂಡ್ ಹೋಗ್ಯಾರ. ಆಕಿ ರೀ. ಹಾ ರೀ ಈಗ ಲಾಸ್ಟ್ ಟೇಷನ್ದಾಗ್ರಿ ನಾ ಕರ್ಕೊಂಡ್ ಹೋಗ್ತಿವತ್ತ ನಾವ್ರಿ. ನಾವ್ 2 ಕರ್ಕೊಂಡ್ ಹೋಗಂಗಿಲ್ಲ. ನೀನ್ 10 ವರ್ಷ ಟೈಮ್ ತಗೊಂಡಿ, 1 ವರ್ಷ ಟೈಮ್ ಪಟ್ಟು ಸುಯಾಕ್ರಿ. ನೀ 10 ವರ್ಷ ಟೈಮ್ ತಗೊಂಡಿ ನಾ ಬರ್ದು ಬತ್ತಂದ 2 ಲಕ್ಷ ಪಟ್ಟು ಕಾಳ ಮಾಡ್ಕೊತಂದ. ಅನ್ನ ಬಿಡ್ಬೇಡಕ್ ಟೇಷನ್ದಾಗ. ನಾವು ಜಗದಾಳ ಗ್ರಾಮದವ್ರಿ. ನಮ್ಮ ಹೆಸರ ದಾವಿದ್ ಅಂತಂದ. ನಮ್ಮ ಅಡ್ಡ ಸರ್ ದೊಡ್ಡಮನಿ.
ಅವ್ರ ಗಂಡ ಹೆಂಡತಿ ಅಟ್ಟ ಸ್ವಲ್ಪ ನ್ಯಾಯ ಮಾಡ್ಕೊಂಡು ಬಂದಿರಿ ಯಾರು ಕುಡಿಸಿ ನಾವು ಬಗೆಹರಿಸಿದ್ರಿ ಬಗೆಹರಿಸಿ ಬೆಳಕು ಬಗೆಹರಿಸಿದ್ದಾವೆ ಒಡಮಳಿ ಒಮ್ಮೆ ಅವ್ರ ನಮ್ಮ ತಮ್ಮಾರ ಆಟ ಕಂಪ್ಲೀಟ್ ಮಾಡಿರು ಕಂಪ್ಲೀಟ್ ಮಾಡಿದ ಬೆಳಕು ಅವ್ರು ಇದು ಮಾಡಿದ್ರೆ ಕಾಗದ ಆಗಲಿ ಅಂದ್ರು ಕಾಗದ ಆಗ್ಲಿಕ್ಕನ ಮಾತು ಒಡಮಳಿ ಕೂಟಿ ಹಾಕಿದ್ರು ಆ ನಂತರ ಕೂಟಿ ಹಾಕಿದ ಬೆಳಕ ಏನಂತ್ರಿ ಅವ್ರ ತಾರೀಕು 6 ಪರಮನ ಹಾಂ ರೀ ನಾವು ಕೈಕಾಲು ಬಿದ್ದು ರೀ ಮತ್ತು ಅವ್ರದ್ದು ಅವ್ರು ಹೆಣ್ಮಕ್ಳದು ರೀ ಅವ್ರ ಅಜ್ಜಿಯವ್ರು ಆಯ್ತು ಹೆಣ್ಮಕ್ಳು ಆಯ್ತು ಇನ್ನು ಅವ್ರ ಹಳಂಗ್ಳ್ಯಾರ ರೀ ನಮ್ಮ ಹೆಣ್ಮಕ್ಳು ಅಲ್ಲಿ ಅವ್ರನ್ನ ರೀ ಆಕಿನೂ ಅಲ್ಲಿಕಿನ ಏನು ಯಾವ ವಿಷಯಕ್ಕೆ ಜಗಳ ಏನು ನಮ್ಗೆ ಗೊತ್ತಿಲ್ಲ ರೀ ಅವ್ರು ನಾವು ಬ್ಯಾರೆ ಹಾಕೊಂಡ್ರಿ ಅವರು ಹಾಂ ಬ್ಯಾರೆ ಅದ್ರ ಬ್ಯಾರೆ ಯಾರಪ್ಪ ತಂದ್ವಿ ಬ್ಯಾರೆ ಇದ್ರಿ ಆ ನಂತರ ಸ್ವಲ್ಪ ಹಂಗೆ ಬಂದ್ರಿ ಜಗಳಾಡಿ ಕಿಶನ್ ಇದು ಮಾಡಿರಿ ಆ ನಂತರ ಏನತ್ರಿ ಒಟ್ಟು ಜಗಳಾಡ್ಕೊತ ಬಂದು ಕಿಶನ್ ಕಂಪ್ಲೀಟ್ ಆತ್ರಿ ಕಂಪ್ಲೀಟ್ ಆದ ಬಳಕನು ಏನಂತ್ರಿ ಇವ್ರು ಹಿಂಗೆ ನ್ಯಾಯ ಮಾಡ್ಕೊತ ಬಂದು ನ್ಯಾಯ ಆದ ಬಳಕನು ಟೇಷನ್ಗೆ ಹೋತ್ರಿ ಟೇಷನ್ಗೆ ಹೋದ ಬಳಕನು ನೀವು ಕಾಗದ ಮಾಡ್ಕೋತನ ಅಂತಂದ್ರಿ ಅವ್ರು ಕಾಗದ ಮಾಡ್ಕೋತಾರೆ ಮಾಡ್ಕೋರಿಪ್ಪ ಅಂತಂದು ಅಂದ ಬಳಕ ಏನಂತ್ರಿ ಅವ್ರು ಕಾಗದ ಅನ್ನೋತಾನೆ ಅಂತ್ರಿ ಹೊಡಮಳಿ ಅಂತ ಕೋರ್ಟ್ ಹಾಕೊಂಡು ಕೂತ್ರಿ ಅವ್ನು 40,000 ರೂಪಾಯಿ ಆಸ್ತಿ ಇದನ್ನ ಪೇಮೆಂಟ್ ಬರತ್ರಿ ನಮ್ಗೆ ಅರ್ಧ ಪಾಲು ಬೇಕಾತ್ರಿ ಅವ್ಗೆ ಆಸ್ತಿ ತೋರಿಸ್ಕೊಡ್ರಿ ಅವ್ರು ಅದನ್ನ ಪೇಮೆಂಟ್ ರೀ ಅವ್ರು ಹಾಕಿದ್ದ ಅದನ್ನ ಒಂದು ನಾವು ಕೇಳ್ತೀವಿ ನ್ಯಾಯ ಪ್ರಕಾರ ಈ ಕೋರ್ಟಿಗೆ ಕೇಸ್ ಮಾಡಿ ಎಷ್ಟು ವರ್ಷ ಆಗ್ತೀವಿ ಯಾವಾಗ ಇರ್ತೈತಿ ಈ ಮಾನ್ಯ ರೀ ಇದು ಮಾನ್ಯಂದ್ರೆ ಎಷ್ಟು ಒಂದು 1.5 ತಿಂಗಳು ಆತ್ರಿ ಕೇಸ್ ಹಾಂ ರೀ ಒಟ್ಟು ಒಂದು 1.5 ತಿಂಗಳು ಆತು ಈಗ ನಿಮ್ಗೆ ಗೊತ್ತಿತ್ತು ಕೇಸ್ ಮಾಡಿದ್ರು ಹಾಂ ರೀ ನಿಮ್ಗೆ ಗೊತ್ತಿತ್ತು ಇಲ್ರಿ ಅವ್ರು ಇವ್ ಮೊದಲು ಕಂಪ್ಲೀಟ್ ಮಾಡಿದ್ರೆ ಸ್ಟೇಷನ್ದಾಗ ಅಂತ ನಾವು ಕಾಗದ ಮಾಡ್ಕೊತೀವಿ ಅಂದ್ರಿ ಅವ್ರು ಕಾಗದ ಮಾಡ್ಕೊಂಡು ಒಂದು ಬಳಕ ಅಂತೆ ಹೊಡಮಳಿ ಅವ್ರಿಗೆ ಗೊತ್ತಿದ್ದಾನೆ ಅಂತೆ ನಮಗೆ ನೋಟಿಸ್ ಬತ್ರಿ ಅದು ಅವ್ನು ತಿಂಗಳ 40,000 ರೂಪಾಯಿ ಪಗಾರ ಹತ್ರಿ ನಮ್ಗೆ ಅರ್ಧ ಬೇಕತ್ತಂದು ಅವ್ನು ಬರೋದು ಹೋಯ್ಕಿಲ್ರಿ ಅಂತವ್ರಿ ಅವ್ನು ನಾವು ಇದನ್ನು ಯಾಕೆ ಹೇಳ್ತೀವಿ ರೀ ಹಾಂ ರೀ